ಬ್ಯಾಲೆಟ್ ಬ್ಯಾಟಲ್ ಸುಗ್ರೀವಾಜ್ಞೆ ಅಸ್ತ್ರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಭಾವನಾ ನಾಗಯ್ಯ. ರಾಜ್ಯ ರಾಜಕಾರಣದಲ್ಲಿ ಇವಿಎಂ ವರ್ಸಸ್ ಬ್ಯಾಲೆಟ್ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದ ಬ್ಯಾಲೆಟ್ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಸುಗ್ರೀವಾಜ್ಞೆಯ ಅಸ್ತ್ರ ಬಳಕೆಗೆ ಈಗ ವೇದಿಕೆ ರೆಡಿಯಾಗಿದೆ. ಸುಗ್ರೀವಾಜ್ಞೆ ಅಸ್ತ್ರದ ಪ್ರಯೋಗಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಬಲ ನೀಡೋದಕ್ಕೆ ನಾಲ್ಕು ಮಸೂದೆ ಕರಡು ಸಿದ್ಧಪಡಿಸಿದೆ ರಾಜ್ಯ ಕಾನೂನು ಇಲಾಖೆ. ಇವತ್ತಿನಿಂದ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆ ಜಾರಿಗೆ ಚರ್ಚೆ ನಡೆಯುತ್ತೆ. ಆರಂಭಿಕ ಹಂತದಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿದ್ದು 2 ಮಸೂದೆಗಳ ಕುರಿತು ಇವತ್ತಿನಿಂದ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಮಸೂದೆ ಅಂಶಗಳ ಮೇಲೆ ಸುಗ್ರೀವಾಜ್ಞೆ ಕುರಿತು ಸಮಾಲೋಚನೆ ಮಾಡ್ತಾರೆ. ಬ್ಯಾಲೆಟ್ ಪತ್ರ ಸುಗ್ರೀವಾಜ್ಞೆಯ ಅಸ್ತ್ರ. ಹೊಸ ಮತ ಯುದ್ಧಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಮೊನ್ನೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಬ್ಯಾಲೆಟ್ ಮತದಾನ ಆಗಿದೆ. ಆ ಬ್ಯಾಲೆಟ್ ಮತದಾನದಲ್ಲಿ ಕಾಂಗ್ರೆಸ್ಗೆ ಮುಖಭಂಗವಾಗಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಉಪರಾಷ್ಟ್ರಪತಿ ಚುನಾವಣೆ ಇವಿಎಂನಲ್ಲಿ ಆಗಿದ್ರೆ ಏನಾಗ್ತಾ ಇತ್ತು? ಬ್ಯಾಲೆಟ್ ಎಲೆಕ್ಷನ್ ಆದರೂ ಕೂಡ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಸಂಕಷ್ಟ ತಪ್ಪಲಿಲ್ಲ. ಇಡೀ ದೇಶದಲ್ಲಿ ಬ್ಯಾಲೆಟ್ ಮತದಾನಕ್ಕೆ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ. ಇವಿಎಂ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಬ್ಯಾಲೆಟ್ ಮತದಾನಕ್ಕೆ ಕೇಂದ್ರ ಸರ್ಕಾರ ಒತ್ತು ಕೊಡಬೇಕು ಅಂತ ಈಗಾಗಲೇ ಒತ್ತಡ ಹಾಕ್ತಾ ಇದೆ. ಮೊನ್ನೆ ಉಪರಾಷ್ಟ್ರಪತಿ ಫಲಿತಾಂಶದಲ್ಲಿ ಏನೇನು ನಡೆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. 14 ಹೆಚ್ಚುವರಿ ಮತವನ್ನ ಎನ್ಡಿಎ ಪಡೆಯಿತು. ವಿಪಕ್ಷದ 14 ಸಂಸದರು ಎನ್ಡಿಎ ಪರ ಅಡ್ಡ ಮತದಾನ ನೀಡಿದ ಮಾಹಿತಿ ಒಂದು ರೀತಿ ಇರುಸು ಮುರುಸು ಉಂಟು ಮಾಡಿತು. ರಾಜ್ಯ ರಾಜಕಾರಣದಲ್ಲಿ ಈಗ ಸದ್ಯಕ್ಕೆ ಇವಿಎಂ ವರ್ಸಸ್ ಬ್ಯಾಲೆಟ್ ಫೈಟ್ ಸುಗ್ರೀವಾಜ್ಞೆಯ ಅಸ್ತ್ರದವರೆಗೆ ಬಂದು ನಿಂತಿದೆ. ಸರ್ಕಾರದಿಂದ ಬ್ಯಾಲೆಟ್ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಸಿದ್ಧತೆಗಳು ನಡೆದಿವೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಬಲ ನೀಡೋದಕ್ಕೆ 4 ಮಸೂದೆಗಳನ್ನ ತರೋದಕ್ಕೆ ಚರ್ಚೆ ಆರಂಭ ಆಗುತ್ತೆ. 4 ಮಸೂದೆಗಳ ಕರಡು ಪ್ರತಿ ರೆಡಿಯಾಗಿದೆ. ಕಾನೂನು ಇಲಾಖೆ ರೆಡಿ ಮಾಡಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆ ಜಾರಿಯ ಬಗ್ಗೆ ಚರ್ಚೆಯಾಗುತ್ತೆ. ಆರಂಭಿಕ ಹಂತದಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿದೆ. ಕರಡು ಮಸೂದೆಗಳ ಬಗ್ಗೆ ಇವತ್ತಿನಿಂದ ಸಂಪುಟ ಸಭೆಯಲ್ಲಿ ಚರ್ಚೆಗಳು ಶುರುವಾಗುತ್ತೆ. ಮಸೂದೆ ಅಂಶಗಳ ಮೇಲೆ ಸುಗ್ರೀವಾಜ್ಞೆ ಬಗ್ಗೆ ಸಮಾಲೋಚನೆಯಾಗುತ್ತೆ. ಮಸೂದೆ ಜಾರಿಗೆ ರಾಜ್ಯ ಸರ್ಕಾರ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದು ಇವತ್ತಿನಿಂದ ಚರ್ಚೆ ಶುರುವಾಗತ್ತೆ. ಇವತ್ತಿನಿಂದ ಏನೇನು ಬೆಳವಣಿಗೆ ಆಗತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮಾತಾಡ್ತಾ ಹೋಗೋಣ. ಬಿಜೆಪಿಯ ಮುಖಂಡರಾದ ವಿಕಾಸ್ ಪುತ್ತೂರ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ವಿಕಾಸ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾದ ರಾಜು ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ರಾಜು ಗೌಡ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಇನ್ನು ಕೆಲವೇ ಹೊತ್ತಿನಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾರೆ. ಅದಕ್ಕೂ ಮುಂಚೆ ನಾನು ಬಿಜೆಪಿ ಮತ್ತು ಜೆಡಿಎಸ್ ವಕ್ತಾರರ ಅಭಿಪ್ರಾಯ ಇವತ್ತಿನ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡ್ತೀನಿ. ಮೊದಲಿಗೆ ವಿಕಾಸ್ ಅವರಿಂದಲೇ ಇವತ್ತಿನ ಚರ್ಚೆನ ಆರಂಭಿಸ್ತೀನಿ. ಉಪರಾಷ್ಟ್ರಪತಿಗಳ ಚುನಾವಣೆ ಏನಿತ್ತು ಅದು ಒಂದು ರೀತಿ ಮುಖಭಂಗ INDIA ಕೂಟಕ್ಕೆ. ಇವಿಎಂ ಬಗ್ಗೆ ನಮಗೆ ಇಲ್ಲ, ಬ್ಯಾಲೆಟ್ ಬಗ್ಗೆ ಮಾತ್ರ ನಮಗೆ, ಮತಪತ್ರಗಳ ಬಗ್ಗೆ ಮಾತ್ರ ನಮಗೆ ನಂಬಿಕೆ ಅಂತ ಹೇಳ್ತಾ ಇದ್ದ INDIA ಕೂಟಕ್ಕೆ ಒಂದು ರೀತಿ ಮುಖಭಂಗದ ಪ್ರಕರಣ. ಅದಾದ ಮೇಲೆ ರಾಜ್ಯ ಸರ್ಕಾರದ ಈ ನಡೆ, ಯೋರ್ ಫಸ್ಟ್ ರಿಯಾಕ್ಷನ್? ನೋಡಿ, ಇಟ್ ವಾಸ್ ವೆರಿ
ಬೇಕಾದಷ್ಟು ಮತಗಳು NDA ಅಭ್ಯರ್ಥಿಗಿತ್ತು. ಸೊ ಈ ಕಾಂಗ್ರೆಸ್ ಇದ್ದು ಒಂದು ಇದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಯಾವತ್ತೂ ಆತ್ಮಾವಲೋಕನ ಮಾಡಿಕೊಳ್ಳಲ್ಲ. ಯಾವಾಗಲೂ ಕೂಡ ಕಾಂಗ್ರೆಸ್ಸು ತನ್ನ ಸೋಲಿಗೆ ಕಾರಣ ಏನು, ಅದಕ್ಕೆ ಕಾರಣ ಏನು ಕೊಡ್ಬೋದು ಅನ್ನುವಂಥದ್ದನ್ನು ಮಾತ್ರ ಈವರೆಗೂ ಹೇಳ್ತಾ ಬಂದಿದೆ. ಇವತ್ತಿನವರೆಗೆ ಅನೇಕ, ಈಗ ನೋಡಿ 1989 ಚುನಾವಣೆ ನೀವು ತಗೊಳ್ಳಿ, ಆಗ ರಾಜೀವ್ ಗಾಂಧಿ ಅವರು ಏನು ಹೇಳಿದರು, ಮತಪತ್ರಗಳೇ ಸರಿ ಇಲ್ಲ, ಬ್ಯಾಲೆಟ್ ಪೇಪರ್ ಇರಬಾರ್ದು ಈ ದೇಶದಲ್ಲಿ, EVM ಇರಬೇಕು, ನನ್ನ ಸೋಲಿಗೆ ಮತಪತ್ರ ಕಾರಣ ಅನ್ನುವಂಥ ರೀತಿಯಲ್ಲಿ ರಾಜೀವ್ ಗಾಂಧಿ ಹೇಳಿದರು. ಅದಾದ ನಂತರ 92 ಇದು ಇಂಟ್ರೊಡಕ್ಷನ್ ಆಗುತ್ತೆ. ಇಂಟ್ರೊಡ್ಯೂಸ್ ಆಗಿ ಅನೇಕ ಹೈಕೋರ್ಟ್ಗಳು ಇದರ ಪರವಾಗಿರ್ತಕ್ಕಂಥ ಅನೇಕ ಬಾರಿ ಇವರೆಲ್ಲರೂ ಹೋಗಿದ್ದಾರೆ ಕೋರ್ಟ್ಗೆ EVM ಬಗ್ಗೆ. 6 ಹೈಕೋರ್ಟ್ಗಳು EVM ಸರಿ ಇದೆ, ಇಟ್ ಕಾಂಟ್ ಬಿ ಟ್ಯಾಂಪರ್ಡ್ ಅನ್ನುವ ರೀತಿಯಲ್ಲಿ ಆದೇಶಗಳು ಬಂದಿದೆ. ಕಾಂಗ್ರೆಸ್ಗೆ ಇದು ಯಾವುದರಿಂದಲೂ ಬುದ್ಧಿ ಬರಲ್ಲ. ಇವತ್ತು ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಮತಯಂತ್ರಗಳು ಸರಿ ಇಲ್ಲ ಅಂತ ಇದೆ. ಸೊ ಇವರ ಸೋಲಿಗೆ ಇವರು ಮತಪತ್ರಗಳ ಮೇಲೂ ದೂರು ಹಾಕಿದ್ದಾರೆ, ಇವತ್ತು ಮತಯಂತ್ರಗಳ ಮೇಲೂ ದೂರು ಹಾಕ್ತಾ ಇದ್ದಾರೆ, ನಾಳೆ ಮತ್ಯಾವುದಾದ್ರೂ ಬಂದರೆ ಅದರ ಮೇಲೂ ದೂರು ಹಾಕ್ತಾರೆ. ಒಟ್ಟಿನಲ್ಲಿ ಇವರ ಸೋಲಿಗೆ ಜನ ಇವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇವರು ಒಪ್ಪಿಕೊಳ್ಳೋದಿಲ್ಲ. ಇವರು ಜನರ ಹಾದಿಯನ್ನೇ ತಪ್ಪಿಸಲಿಕ್ಕೆ ಈ ರೀತಿಯ ಪ್ರಮಾದಗಳನ್ನು, ಈ ರೀತಿಯ ಪ್ರಹಸನಗಳನ್ನು ಮಾಡ್ತಾ ಬಂದಿದ್ದಾರೆ. ಮತ್ತು ಇದು ಅವರ ಪ್ಯಾಟರ್ನ್. ಇದು ಯಾವುದೇ ಇದ್ರೂ ಕೂಡ ಅವ್ರು ಮಾಡ್ತಾ ಬರುವಂಥದ್ದು ಇದೆ. ಜನರ ಹಾದಿಯನ್ನು ತಪ್ಪಿಸುವಂಥ ಕೆಲಸಗಳು ಈ ಮುಖಾಂತರ ಆಗ್ತಾ ಇದೆ. ಬಟ್ ಅದು ಯಾವತ್ತೂ ನಿಲ್ಲೋದಿಲ್ಲ. ಹೈಕೋರ್ಟಲ್ಲಿ 6 ಹೈಕೋರ್ಟು, ಕರ್ನಾಟಕದ ಹೈಕೋರ್ಟ್ ಸಮೇತ ಸೇರಿ ಇಟ್ ಕಾಂಟ್ ಬಿ ಟ್ಯಾಂಪರ್ಡ್ ಅನ್ನುವಂಥದ್ದು ಈಗಾಗಲೇ ಹೇಳಿದೆ. ಸೊ ಇವ್ರಿಗೆ ಹಾಗಾದರೆ ಯಾವುದರ ಮೇಲೂ ವಿಶ್ವಾಸ ಇಲ್ವಾ? ನೋಡಿ, ನಾವು ಇನ್ನೂ ಅದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಮತಯಂತ್ರಗಳು ಇಟ್ ಈಸ್ ನಾಟ್ ಇಂಟರ್ನೆಟ್ ಕನೆಕ್ಟೆಡ್. ಹ್ಯಾಕ್ ಮಾಡಲಿಕ್ಕೆ ಆಗುವಂಥದ್ದು ಇಂಟರ್ನೆಟ್ ಕನೆಕ್ಟಿವಿಟಿ ಇದ್ದಾಗ ಮಾತ್ರ. ದಿಸ್ ಇಸ್ ನಾಟ್ ಇಂಟರ್ನೆಟ್ ಕನೆಕ್ಟೆಡ್. ಇವು ಯಾವ ಆಧಾರದಲ್ಲಿ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? 2014 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ ಒಂದು ಹ್ಯಾಕಥಾನ್ ಮಾಡಿತ್ತು, ಚಾಲೆಂಜ್ ಮಾಡಿತ್ತು. ಇನ್ಫ್ಯಾಕ್ಟ್ ಮತಯಂತ್ರಗಳನ್ನು ಯಾರಿಂದಾದ್ರೂ ಹ್ಯಾಕ್ ಮಾಡಲಿಕ್ಕೆ, ಟ್ಯಾಂಪರ್ ಮಾಡಲಿಕ್ಕೆ ಸಾಧ್ಯ ಇದ್ರೆ ಬಂದು ಮಾಡಿ ಅಂತ. ಕಾಂಗ್ರೆಸ್ನವ್ರು ಹೋಗಿ ಮಾಡಬೇಕಿತ್ತಲ್ಲ. ದೇ ಶುಡ್ ಹ್ಯಾವ್ ಗಾನ್ ಅಂಡ್ ಪ್ರೂವ್ಡ್ ಇಟ್. ಯಾಕೆ ಮಾಡಲಿಲ್ಲ ಇವರು? ಸೊ ಇವರು ಯಾವತ್ತೂ ಕೂಡ ಇವರು ಈ ಉಗುಳಿ ಓಡಿ ಹೋಗುವುದು ಅನ್ನುವಂಥದ್ದಿದೆ. ಆ ರೀತಿ ಸುಮ್ಮನೆ ಜನರಲ್ಲಿ ಒಂದು ಅನುಮಾನವನ್ನು ಹುಟ್ಟು ಹಾಕುವುದು, ಈ ರೀತಿಯ ಪ್ರಹಸನಗಳು. ಮತ್ತು ಇದರಿಂದ ಕಾಂಗ್ರೆಸ್ಗೂ ಲಾಭ ಆಗೋದಿಲ್ಲ, ಮತ್ತು ಇದರಿಂದ ಏನೂ ಆಗೋದಿಲ್ಲ. ಯಾಕಂದ್ರೆ ಅವರು ಈ ದೇಶದ ಜನತೆ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿ ಆಗಿದೆ. ಮತಯಂತ್ರದ ಮೇಲೆ, ಮತಪತ್ರದ ಮೇಲೆ, ಮತ್ತೊಂದರ ಮೇಲೆ ದೂರು ಹಾಕಿ ಏನೂ ಪ್ರಯೋಜನ ಇಲ್ಲ. ಸೊ ಇವತ್ತು ಆ ರೀತಿಯ ಒಂದು ಪ್ರಹಸನಕ್ಕೆ ಅವರು ಕೈ ಹಾಕಿದ್ದಾರೆ. ಮತ್ತು ಇದು ಜನರಿಗೆಲ್ಲ ಗೊತ್ತಿರುವಂಥ ವಿಚಾರ, ನ್ಯಾಯಾಲಯಕ್ಕೆ ಗೊತ್ತಿರುವಂಥ ವಿಚಾರ, ಚುನಾವಣಾ ಆಯೋಗಕ್ಕೆ ಗೊತ್ತಿರುವಂಥ ವಿಚಾರ. ಸೊ ಈ ಪ್ರೊಪಗೆಂಡಾ, ಈ ನರೇಟಿವ್ಗಳು ಯಾವುದು ವರ್ಕ್ ಆಗುತ್ತೆ ಅಂತ. ಬಟ್ ಆ ನರೇಟಿವ್ ಎಲ್ಲೋ ಒಂದು ಕಡೆ ಒಂದು ರೀತಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ಮಾತಾಡೋದಕ್ಕೆ, ಒಂದು ಟಾಕ್ ವಾರ್ ಆಗೋದಕ್ಕೆ ಕಾರಣವಂತೂ ಆಗಿದೆ. ಜನರಲ್ಲಿ ಯೋಚನಾ ಶಕ್ತಿ, ಯೋಚನೆ ಮಾಡೋದಕ್ಕಂತೂ ಹಚ್ಚಿದೆ. ನೋಡಿ, ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಡೀಪ್ ಸ್ಟೇಟ್. ಈ ಡೀಪ್ ಸ್ಟೇಟ್ ಅನ್ನುವಂಥದ್ದು ಏನಿದೆ, ಇಡೀ ಪ್ರಪಂಚದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಅಥವಾ ಬಲಿಷ್ಠವಾಗಿ ಬೆಳೀತಿರ್ತಕ್ಕಂಥ ರಾಷ್ಟ್ರಗಳನ್ನು ಅಸ್ಥಿರ ಮಾಡಲಿಕ್ಕೆ ಕಾರಣಗಳನ್ನು ಹುಡುಕಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಸಂಪರ್ಕ ಜಾಲ ಈ ಡೀಪ್ ಸ್ಟೇಟ್ನ ಮುಖಾಂತರ ಕಾರ್ಯನಿರ್ವಹಿಸುತ್ತೆ. ಈ ಡೀಪ್ ಸ್ಟೇಟ್ ಹಿಂದೆ ಇರುವಂಥದ್ದು ಯಾರು ಅಂತ ಹೇಳಿದ್ರೆ ಅಮೆರಿಕಾದಲ್ಲಿರ್ತಕ್ಕಂಥ ಎಡಪಂಥೀಯ ಶಕ್ತಿಗಳು ಮತ್ತು ಅಮೆರಿಕದ ಸರ್ಕಾರಗಳು ನೇರವಾಗಿ ಈ ಡೀಪ್ ಸ್ಟೇಟ್ನ ಮುಖಾಂತರ ಜಗತ್ತಿನ ಪ್ರಬಲ ರಾಷ್ಟ್ರಗಳು ಅಥವಾ ತಮಗೆ ಪೈಪೋಟಿ ಕೊಡಬಲ್ಲ ರಾಷ್ಟ್ರಗಳನ್ನು ಅಸ್ಥಿರಗೊಳಿಸಲಿಕ್ಕೆ ಅದರ ಮುಖಾಂತರ ಪ್ರಯತ್ನ ಮಾಡುತ್ತೆ. ಈ ಡೀಪ್ ಸ್ಟೇಟಿನ ಮುಖಾಂತರ ಡೀಪ್ ಸ್ಟೇಟಿನದು ತುಂಬಾ ಅನೇಕ ಅಜೆಂಡಾಗಳಿದೆ. ಈಗ ಉದಾಹರಣೆಗೆ ನಿನ್ನೆ ನೇಪಾಳದಲ್ಲಿ ಒಂದು ಕ್ರಾಂತಿ ಆಯಿತು. ಈ ಕ್ರಾಂತಿಯ ಹಿಂದೆ ಕೂಡ ಇದೇ ಡೀಪ್ ಸ್ಟೇಟ್ ಇದೆ ಎನ್ನುವಂತಹ ಆಪಾದನೆಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಶ್ರೀಲಂಕಾದಲ್ಲಿ ಈ ರೀತಿಯ ಕ್ರಾಂತಿ ಆಯಿತು. ಸೊ ಇದೆಲ್ಲ ಒಂದು ದೇಶದ ಒಳಗೆ ಅಸ್ಥಿರತೆ ಮೂಡಿಸಲಿಕ್ಕೆ ಈ ಡೀಪ್ ಸ್ಟೇಟ್ ಏನು ಪ್ರಯತ್ನ ಮಾಡ್ತಾ ಇದೆ, ಭಾರತದ ಒಳಗೂ ಕೂಡ ಬಲಿಷ್ಠ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅಸ್ಥಿರತೆ ಮಾಡಬೇಕು ಅನ್ನುವಂಥದ್ದು ಈ ಡೀಪ್ ಸ್ಟೇಟ್ ನ ಬಹಳ ಹಿಂದಿನಿಂದ ಇರತಕ್ಕಂಥ ಒಂದು ಭಾಗ ಇದು ಅಂತ. ಅಲ್ಲ, ನಾನು ಹೇಳ್ತೇನೆ, ಈ ಡೀಪ್ ಸ್ಟೇಟ್ ಅದು ಒನ್ ಆಫ್ ದಿ ಅಜೆಂಡಾ ಏನು ಅಂತ ಹೇಳಿದ್ರೆ, ಡೆಮೊಕ್ರೆಟಿಕ್ ಸೆಟಪ್ಗೆ ಪ್ರೈಮರಿ ಬೇಸ್ ಆಗಿರ್ತಕ್ಕಂಥದ್ದೇನು ನಮ್ಮ ವೋಟಿಂಗ್ ಪ್ಯಾಟರ್ನ್. ಈ ವೋಟಿಂಗ್ ಪ್ಯಾಟರ್ನ್ ಅನ್ನು, ವೋಟಿಂಗ್ ಮೋಡ್ ಅನ್ನು ಯಾವ ರೀತಿ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಲೆಕ್ಕಾಚಾರಗಳಲ್ಲಿ ಇದು ಕೂಡ ಒಂದು. ಈ EVM ಅನ್ನು ಟಾರ್ಗೆಟ್ ಮಾಡಿ ಜನರಲ್ಲಿ ಅನುಮಾನಗಳು ಹುಟ್ಟುವ ಹಾಗೆ ಮಾಡುವಂಥದ್ದು,
ಇದನ್ನು ಚಾಲೆಂಜ್ ಮಾಡುವಂಥ ರೀತಿಯಲ್ಲಿ ಮಾಡಿದರೆ ಒಂದಿಷ್ಟು ರೀತಿಯ ಪ್ರಶ್ನೆಗಳು ಮೂಡುತ್ತೆ. ಆ ಮುಖಾಂತರ ಆಡಳಿತಾರೂಢ ಪಕ್ಷಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ಯಂತ್ರಕ್ಕೆ ಕುಸಿತ ಉಂಟಾಗಬಹುದು ಅನ್ನುವಂಥದ್ದನ್ನು ಅವರೇನು ಹುನ್ನಾರ ಮಾಡಿದ್ದಾರೆ. ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಇವತ್ತು ಕುಣಿತಾ ಇದೆ. ನೀವು ನೋಡ್ಬೋದು, ಇದರ ಹಿಂದೆ ಇರ್ತಕ್ಕಂಥ ಜಾರ್ಜ್ ಸೋರೋಸ್ ಅನ್ನುವಂಥ ವ್ಯಕ್ತಿ ಇದ್ದಾರೆ ಅಮೆರಿಕಾದಲ್ಲಿ. ಇವತ್ತು ಅವರಿಗೆ ನೇರವಾದಂಥ ಕಾಂಗ್ರೆಸ್ನ ಒಟ್ಟಿಗೆ ಸಂಪರ್ಕ ಇದೆ. ಕಾಂಗ್ರೆಸ್ ಪಕ್ಷ ಇವತ್ತು ಈ ರೀತಿಯ ಅಂತಾರಾಷ್ಟ್ರೀಯ ಕುತಂತ್ರಗಳಿಗೆ ಭಾರತದಲ್ಲಿ ಅವರು ಬಳಸ್ತಾ ಇರತಕ್ಕಂತಹ ಗಾಳ, ಕಾಂಗ್ರೆಸ್ನ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಅಸ್ಥಿರ ಮಾಡಬೇಕು ಅಂತ ಇರ್ತಕ್ಕಂಥ ಶಕ್ತಿಗಳು ಕಾಂಗ್ರೆಸ್ನ ಮುಖಾಂತರ ಈ ಕೆಲಸಗಳನ್ನು ಮಾಡಿಸ್ತಾ ಇದೆ. ಇದು ಜನರಿಗೆ ಗೊತ್ತಾಗ್ತಾ ಇದೆ. ರಾಜುಗೌಡ ಅವರೇ, ಕಾಂಗ್ರೆಸ್ ಈ ಇವಿಎಂ ಸರಿ ಇಲ್ಲ ಅಥವಾ ಮತಗಳ್ಳತನ ಅನ್ನೋ ಒಂದು ಘೋಷಣೆ ಶುರು ಮಾಡಿದ್ದು ಬೆಂಗಳೂರಿನಿಂದ, ಕರ್ನಾಟಕದಿಂದ. ಈಗ ದೇಶದಾದ್ಯಂತ ಇದನ್ನ ಹಬ್ಬಿಸಿದ್ದಾರೆ. ಬಿಹಾರದಲ್ಲೂ ವೋಟ್ ಚೋರಿ ಅನ್ನೋ ಕ್ಯಾಂಪೇನ್ಗಳನ್ನ ಮಾಡಿದ್ರು. ಸೊ ಅದರ ಮುಂದುವರೆದ ಭಾಗವಾಗಿ ಇವಿಎಂ ಬೇಡ, ನಮಗೆ ಮತಪತ್ರಗಳನ್ನ ನಾವು ಬಳಸ್ತೀವಿ ಅಂತ ಕರ್ನಾಟಕದಲ್ಲಿ ಪ್ರಯೋಗ ಶುರು ಆಗ್ತಿದ್ಯಾ, ಪ್ರಯೋಗಶಾಲಿಯಾಗಿ ಬಳಕೆ ಆಗ್ತಿದ್ಯಾ? ಆಕ್ಚುಲಿ ಇವಿಎಂ ಪ್ಯಾಟರ್ನ್ ಶುರುವಾಗಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ. 1977ರಲ್ಲಿ ಒಂದು ಪ್ರಪೋಸಲ್ ಕೊಡ್ತಾರೆ. ಪ್ರಪೋಸಲ್ ಕೊಟ್ಟಂತ ನಂತರ ಅದಕ್ಕೊಂದು ಮೂರ್ತ ರೂಪ BEL ಕಂಪನಿ ಮುಖಾಂತರ, ಇದೇ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಖಾಂತರ 1982 ಮೇನಲ್ಲಿ ಒಂದು ಟ್ರಯಲ್ ನಡೆಯುತ್ತೆ. ಎಲ್ಲಿ ಪುರಾವ ಅನ್ನೋ ಒಂದು ಕೇರಳದ ಒಂದು ಇದರಲ್ಲಿ ಅಲ್ಲಿಂದ ಟ್ರಯಲ್ ನಡೆಯುತ್ತೆ. ತದನಂತರ ಈ ಟ್ರಯಲ್ ಮಾಡಿ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರನೇ ಆಗಿಂದ ಇದ್ದಂಥದ್ದು, ಏನು BJP ಸರ್ಕಾರ ಆಗಲಿ ಬೇರೆ ಸರ್ಕಾರಗಳು ಕಂಡಿದ್ದೇ ಆಮೇಲೆ. 1998ರಲ್ಲಿ 25 ರಾಜ್ಯಗಳಲ್ಲಿ ಮೊದಲು ಬ್ಯಾಲೆಟ್ ಪೇಪರ್ನ ನಿಲ್ಲಿಸಿ, ಬ್ಯಾಲೆಟ್ ಪೇಪರ್ನಿಂದ ಆಗ್ತಿದ್ದಂಥ ಸಮಸ್ಯೆಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಬ್ಯಾಲೆಟ್ ಪೇಪರ್ಗಳಿದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು, ಎಷ್ಟೋ ಕಡೆ ಬ್ಯಾಲೆಟ್ ಪೇಪರ್ಗಳಿಗೆ ಬೆಂಕಿ ಇಕ್ಕಿರೋಂಥ ಉದಾಹರಣೆಗಳಿದ್ದಾವೆ. ಆಮೇಲೆ ಬ್ಯಾಲೆಟ್ ಪೇಪರ್ಗಳಿಗೆ ಅವರೇ ಸೀಲ್ ಗುದ್ಕೊಂಡಿರೋ ಉದಾಹರಣೆಗಳಿದ್ದಾವೆ. ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಾಗಿರೋವಂಥದ್ದಿವೆ. ಕೆಲವು ಬೂತ್ಗಳಲ್ಲಂತೂ ಇಂಟರ್ನಲ್ ಬೂತ್ಗಳಲ್ಲಂತೂ ಅಲ್ಲಿದ್ದ ಜನನ ಎದುರಿಸಿ ಓಡಿಸಿ, ಅವತ್ತು ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಗೂಂಡಾಗಾರಿಕೆ ಯಾವ ಮಟ್ಟಕ್ಕಿತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅನ್ನೋದನ್ನ ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡ್ತಾ ಬಂದಿದ್ದೀವಿ. ತದನಂತರ 98ಅಲ್ಲಿ ಜನಕ್ಕೆ ಅಟ್ಲೀಸ್ಟ್ ಒಂಚೂರು ಬ್ಯಾಲೆಟ್ ಪೇಪರ್ ಬಂದಾಗ, ಅಟ್ಲೀಸ್ಟ್ ಕೌಂಟಿಂಗ್ ಟೈಮಲ್ಲೂ ಅಷ್ಟೇ ನೋಡಿ, ಕೌಂಟಿಂಗ್ ಅಂತ ಹೋದಾಗ 3 ದಿನ ಮಾಧ್ಯಮಗಳಲ್ಲಿ ಜನ ಇಡೀ ದಿನ ಕಾದಿರೋದು. ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಉತ್ತರಹಳ್ಳಿ ಅಂತ ಒಂದು ಕ್ಷೇತ್ರ ಇತ್ತು. ಆ ಕ್ಷೇತ್ರದಲ್ಲಿ 6 ರಿಂದ 8 ಲಕ್ಷ 10 ಲಕ್ಷ ವೋಟರ್ಸ್ ಇರ್ತಾ ಇದ್ರು. ಅದೊಂದು ಕಾನ್ಸ್ಟಿಟ್ಯೂನ್ಸಿ ಕೌಂಟಿಂಗ್ ಮಾಡಲಿಕ್ಕೆ 3 ರಿಂದ 4 ದಿನ ಸಮಯ ಬೇಕಾಗ್ತಾ ಇತ್ತು. ತದನಂತರ 25 ಸ್ಟೇಟ್ಗಳಲ್ಲಿ ಟ್ರಯಲ್ಸ್ ಮಾಡಿದಾಗ ಕಾಂಗ್ರೆಸ್ನವ್ರಿಗೆ ಯಾವ ಸಮಸ್ಯೆನೂ ಇರಲಿಲ್ಲ. 2001ರಲ್ಲಿ 543 ಕಾನ್ಸ್ಟಿಟ್ಯೂನ್ಸಿಗೂ MP ಎಲೆಕ್ಷನ್ಗೆ ಬಳಕೆ ಆದಾಗ ಅವ್ರದ್ದು ಮೆಜಾರಿಟಿ ಬಂದಾಗ ಸಮಸ್ಯೆ ಇರಲಿಲ್ಲ. ಯಾವಾಗ ನಮ್ಮ ಕಡೆ ಒಂದು ಅತ್ಯದ್ಭುತ ಗಾದೆ ಹೇಳ್ತಾರೆ, ಕುಡಿಲಾರ್ದವಳು ನೆಲ ಡೊಂಕು ಅಂತಾಳೆ ಅಂತ. ಆ ರೀತಿ ಇವ್ರು ಕಾಂಗ್ರೆಸ್ನವ್ರದ್ದು ಏನಾಗ್ಬಿಡ್ತು, ಪಾಪ ಅವ್ರಿಗೆ ಏನೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ 15 ವರ್ಷದಿಂದ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರು ತಗೊಂಡೋಗುವಂಥ ನರೇಷನ್ ಆಗಲಿ ಅಜೆಂಡಾ ಆಗಲಿ ಯಾವುದು ಸಕ್ಸಸ್ಫುಲ್ ಆಗಿ ಕಾಣ್ತಾ ಇಲ್ಲ. ಒಂದು ನರೇಷನ್ ಬಿಲ್ಡ್ ಮಾಡೋಕ್ಕಾಗ್ತಾನೆ ಇಲ್ಲ ಪಾಪ ರಾಹುಲ್ ಗಾಂಧಿ ಅವ್ರ ಕೈಲಿ. ಇಂಥ ಪರಿಸ್ಥಿತಿಲಿದ್ದಾಗ ಈ ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೋದಂಥ ಹೆಣ್ಮಕ್ಳು ಡ್ಯಾನ್ಸ್ ಮಾಡೋಕ್ಕೆ ಬರ್ದಿದ್ದವಳು ಏನು ಹೇಳ್ತಾಳೆ, ಕಡೆಗೆ ಅಲ್ಲಿರೋ ನೆಲನೇ ಸರಿ ಇಲ್ಲ. ಹಾಗಾಗಿ ಇವ್ರದ್ದು ಏನಾಗ್ತಾ ಇದೆ, ಈ ಹಿಟ್ ಆ್ಯಂಡ್ ರನ್ ಆಗಿದೆ. ಮೊನ್ನೆ ಕೂಡ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಮಾಡಿದ್ರಿ, ಮತ ಚೋರಿ ಆಗಿದೆ ಅಂತ. ಈಗ ಸಾಕಷ್ಟು ಪ್ರಶ್ನೆಗಳು ಚುನಾವಣಾ ಆಯೋಗ ಅವ್ರ ಮುಂದೆ ಇಟ್ಟಿದೆ. ಎಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು? ಬೆಂಗಳೂರಿನಲ್ಲಿ ಬಂದು ಪಾದಯಾತ್ರೆ ಮಾಡಿದ್ರಿ, ಎಲ್ಲೋದ್ರಿ ನೀವು? ದಯವಿಟ್ಟು ಅಟ್ಲೀಸ್ಟ್ ಚುನಾವಣಾ ಆಯೋಗಕ್ಕೆ ನೀವು ಉತ್ತರ ಕೊಡಿ. ಅವ್ರು ಅದನ್ನ ಹೇಳ್ತಾ ಇದ್ದಾರೆ. ನಿಮ್ಗೆ ಉತ್ತರ ಕೊಡೋ ಅಷ್ಟು ಪುರ್ಸೋತಿಲ್ಲ ಅಂದ್ರೆ ನೀವು ಇನ್ನೇನು ಎಲೆಕ್ಷನ್ ಮಾಡ್ತೀರಿ ಅಲ್ವಾ? ಈಗ ಅದು ಸ್ವತಂತ್ರವಾದ ಸಂಸ್ಥೆ. ಯಾವುದೇ ಪಕ್ಷ ಬಂದಾಗೂ ಅಷ್ಟೇ ಚುನಾವಣೆ ಮಾಡಬೇಕಾಯ್ತು. ಅದೊಂದು ಸ್ವತಂತ್ರವಾದ ಸಂಸ್ಥೆ, ಚುನಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು EVM ಆಗಲಿ ಬ್ಯಾಲೆಟ್ ಆಗಲಿ ಮತ ಕಳ್ಳತನ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ. ನಮ್ಮಲ್ಲಿ ಮತದ ಸಿಸ್ಟಮೇ ಸರಿ ಮಾಡಿಲ್ಲ ಮೊದಲಿಂದನೂ. ಸಾಕಷ್ಟು ಅಲ್ಲಿ ಎರರ್ಸ್ಗಳು ಬರ್ತಾ ಇದ್ದಾವೆ. ಅದನ್ನು ಬದಲಾವಣೆ ಮಾಡೋ ಕಡೆಗೆ ಇದ್ದಂಥ ನಾವು 60 ವರ್ಷ ದೇಶ ಆಳಿದ್ದೀವಿ, 70 ವರ್ಷ ದೇಶ ಆಳಿದ್ದೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ದಾರಲ್ಲ. 60 ವರ್ಷದಿಂದ ನೀವು ಕೊಟ್ಟಂಥದ್ದು ಏನು ಚುನಾವಣೆ ಪ್ರಕ್ರಿಯೆಗೆ? ಅದನ್ನು ನೀವು ಒಂದ್ಸತಿ ಯೋಚನೆ ಮಾಡಬೇಕಾಗ್ತದೆ. ಇವತ್ತು EVM ಬಿಟ್ಟು ಇದನ್ನು ತನ್ನಿ ಅಂತ ಹೇಳ್ತೀರಿ. ಅವತ್ತಿಂದ 2001ರಿಂದ EVM ಬಂದಾಗ ನಿಮಗೆ ಸಮಸ್ಯೆ ಇರಲ್ಲ. ಕಳೆದ ಎಲೆಕ್ಷನ್ನಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ. ಕರ್ನಾಟಕದಲ್ಲಿ 136 ಸೀಟ್ ಗೆದ್ದಾಗ ನಿಮಗೆ EVM ಸಮಸ್ಯೆ ಕಾಣಲಿಲ್ಲ. ಯಾವಾಗ ನೀವು ಪಾರ್ಲಿಮೆಂಟಲ್ಲಿ ಒಂಚೂರು ಏರುಪೇರು ಕಾಣ್ತೋ ಅವಾಗ ಸಮಸ್ಯೆ ಕಾಣ್ತಾ ಇದೆ. ಮತಗಳ್ಳತನ ಅಂತ ಹೇಳ್ತಾ ಇದ್ದೀರಿ. ನಿಮ್ಮದೇ ಕ್ಷೇತ್ರಗಳಲ್ಲಿ ನಾನು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಈಗ ಇದೇ ಪ್ಯಾನಲಲ್ಲಿ 3-4 ಪ್ಯಾನಲ್ಗಳು ಸಮಯನ ತಗೊಂಡಿದ್ದೀವಿ ನಾವು ಮತಕಳ್ಳತನದ ವಿಚಾರದಲ್ಲಿ. ನೀವು ಚರ್ಚೆ ತೆಗೆದಾಗ ಸರಿ, ನೀವು ಮಾಡುವಾಗ ಏನಾಗಿತ್ತು? ಯಾಕೆ ನಿಮ್ಮ ಅಧಿಕಾರ ಇದೆ, ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇದೆ, ಮಾಡ್ಬೋದಿತ್ತಲ್ಲ. ಮತಗಳ್ಳತನ ಆಗಿದೆಯಲ್ಲ,
ನೀವು ಸಾಕಷ್ಟು ಕಡೆ ಇವಾಗ ಏನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀರಲ್ಲ ಅದ್ರದ್ದೆಲ್ಲ ನೀವು ಒಂದು ಕಂಪ್ಲೇಂಟ್ ಅಂತ ತಗೊಳ್ಳಿ. ಬೇಡ ನಿಮ್ಗೆ ಅಷ್ಟೊಂದು ಇದ್ದಿದ್ರೆ 136 ಜನನು ರಾಜೀನಾಮೆ ಕೊಡಿಸ್ಬಿಡಿ. ಯಾಕೆಂದ್ರೆ EVM ಇಂದನೂ ತೊಂದರೆ ಆಗಿದೆ, ಮತಕಳ್ಳತನೂ ಆಗಿದೆ. ಬನ್ನಿ ಎಲೆಕ್ಷನ್ಗೆ, ನಿಮ್ದೇ ರೀತಿ ಬನ್ನಿ. ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಕರೆಯುತ್ತೆ ನೋಡಿ ಕೋರ್ಟ್ನ. ಈಗ ನನ್ನ ಸ್ನೇಹಿತರು ಎಂಡ್ರಾಸ್ ಮಾಡಿದ್ರು, BJP ವಕ್ತಾರರು ಎಷ್ಟು ಚೆನ್ನಾಗಿ ಎಂಡ್ರಾಸ್ ಮಾಡೋದು ಅಂದರೆ, ಕೋರ್ಟ್ ಕರೆಯುತ್ತೆ, EVM ಹ್ಯಾಕ್ ಮಾಡೋರು ಯಾರಾನ ಇದ್ರೆ ಚಾಲೆಂಜ್ ಮಾಡಿ ಕರೆಯುತ್ತೆ. 9 ಕೋರ್ಟ್ಗಳಲ್ಲಿ ಟ್ರಯಲ್ಸ್ ನಡೆದು 9 ಕೋರ್ಟ್ಗಳಲ್ಲೂ EVM ಹ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದ್ದಾರೆ. ಮತ್ತೆ ಟೆಕ್ನಿಕಲಿ ಅಷ್ಟೊಂದು ಮುಂದುವರೆದಿದ್ದೀವಿ. ನೀವು ತಿರ್ಗಾ ನಮ್ಮನ್ನ ಹಳೆ ಶಿಲಾಯುಗಕ್ಕೆ ತಗೊಂಡೋಗ್ಬೇಕು ಅನ್ನೋ ಒಂದು ಪ್ರಯತ್ನನ ಕಾಂಗ್ರೆಸ್ಸಿಂದ ನಡೀತಾ ಇದೆಯಾ? ಗ್ರೇಟರ್ ಬೆಂಗಳೂರು ಅಂತ ಅನೌನ್ಸ್ ಮಾಡ್ಕೊಂತ ಇದ್ದೀರಿ. ನಾವು ಏನು ಈ EVM ಬಿಟ್ಟು ಮತ್ತೆ ಪೇಪರ್ಗೆ ಹೋಗ್ತೀವಿ ಅಂದರೆ, ಗ್ರೇಟರ್ ಬೆಂಗಳೂರಿನಲ್ಲಿ ಇವತ್ತು ಕಂಪ್ಯೂಟರ್ ಸಿಸ್ಟಮ್ಗಳೆಲ್ಲ ಇಟ್ಟಿದಿರಲ್ಲ, ಅದನ್ನ ಇಟ್ಬಿಟ್ಟು ಮತ್ತೆ ಪುಸ್ತಕಕ್ಕೆ ಬರ್ತೀರಾ ಅನ್ನೋದು ನನ್ನನ್ನು ಕಾಡೋ ಅಂತ. ರೈಟ್ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ ವಕ್ತಾರರು ಇನ್ನು ಕೆಲವೇ ಕ್ಷಣದಲ್ಲಿ ಜಾಯ್ನ್ ಆಗ್ತಾರೆ. ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.